ಒಂದೊಳ್ಳೆ ಸಾರನ್ನ ಮಾಡಿ ಊಟ ಮಾಡಬೇಕು ಅಂದ್ರೆ ಅದಕ್ಕೆ ಹಾಕುವಂತಹ ಸಾರಿನ ಪುಡಿ ಕೂಡ ತುಂಬಾನೇ ಚೆನ್ನಾಗಿರ್ಬೇಕು. ಆಗ ಮಾತ್ರ ಸಾರು ಪರ್ಫೆಕ್ಟ್ ಆಗಿ ಬರ್ತದೆ. ಇವತ್ತಿನ ವಿಡಿಯೋದಲ್ಲಿ ಘಮ ಘಮ ಪರಿಮಳದ ಸಾರಿನ ಪುಡಿಯ ಜೊತೆಗೆ ಅದನ್ನ ಬಳಸ್ಕೊಂಡು ಯಾವ ರೀತಿಯಾಗಿ ಮನೆಯಲ್ಲಿ ಸಾರನ್ನ ಮಾಡಬೇಕು ಅನ್ನೋದನ್ನ ತೋರಿಸ್ತಾ ಇದ್ದೇನೆ. ನಾನು ತೋರಿಸ್ತಾ ಇರೋದು ಉಡುಪಿ ಶೈಲಿಯ ಸಾರಿನ ಪುಡಿಯ ರೆಸಿಪಿ. ತುಂಬಾನೇ ಚೆನ್ನಾಗಿ ಬರ್ತದೆ. ಅಡಿಗೆ ಭಟ್ರು ಈ ರೆಸಿಪಿಯನ್ನ ತೋರಿಸ್ತಾ ಇದ್ದಾರೆ. ಇಲ್ಲಿ 500 ಗ್ರಾಂ ಆಗುವಷ್ಟು ಒಣ ಮೆಣಸನ್ನ, ಬ್ಯಾಡಗಿ ಮೆಣಸನ್ನ ಹಾಕೊಂಡು ಅದಕ್ಕೆ ಕರಿಬೇವಿನ ಸೊಪ್ಪನ್ನ ಹಾಕಿ ಎಣ್ಣೆಯನ್ನ ಹಾಕೊಂಡು ಚೆನ್ನಾಗಿ ಹುರಿತಾ ಇದ್ದಾರೆ. ತುಂಬಾನೇ ಚೆನ್ನಾಗಿ ಸಣ್ಣ ಉರಿಯಲ್ಲಿ ಇದನ್ನ ಹುರ್ಕೊಳ್ಬೇಕು. ಮೆಣಸೆಲ್ಲ ಚೆನ್ನಾಗಿ ಗರಿ ಗರಿ ಆಗುವ ತನಕ, ಕರಿಬೇವಿನ ಸೊಪ್ಪೆಲ್ಲ ಚೆನ್ನಾಗಿ ಗರಿ ಆಗುವ ತನಕ ಇದನ್ನ ಹುರಿಬೇಕು. ಎಣ್ಣೆಯನ್ನ ಹಾಕೋದ್ರಿಂದ ಮೆಣಸನ್ನ ಹುರಿಯುವಾಗ ಘಾಟ್ ಬರುವುದಿಲ್ಲ. ಇಲ್ಲಾಂದ್ರೆ ತುಂಬಾನೇ ಘಾಟ್ ಬರ್ತದಲ್ಲ ಮೆಣಸನ್ನ ಹುರಿಯುವಾಗ. ಎಣ್ಣೆಯನ್ನ ಹಾಕಿ ಹುರಿಯೋದ್ರಿಂದ ಘಾಟ್ ಬರುವುದಿಲ್ಲ. ಎಷ್ಟು ಸಣ್ಣ ಉರಿಯಲ್ಲಿ ಇಟ್ಕೊಂಡು ಹುರಿತಾ ಇದ್ದಾರೆ ಅಂತ ತೋರಿಸ್ತಾ ಇದ್ದೇನೆ. ಗರಿ ಗರಿ ಆಗ್ತಾ ಇದೆ ಇದು, ನೋಡಬಹುದು. ಸಣ್ಣ ಉರಿಯಲ್ಲಿ ಹುರಿಬೇಕು, ಕರಡಿಸಬಾರ್ದು. ಈ ರೀತಿ ಹುರಿದಾದ ನಂತರ ಇದನ್ನ ತೆಗೆದು ಪಟ್ಕಕ್ಕೆ ಇಟ್ಕೊಳ್ತಾರೆ. ಈಗ ಅದೇ ಬಾಣಲೆಯಲ್ಲಿ 50 ಗ್ರಾಂ ಆಗುವಷ್ಟು ಮೆಂತೆಯ ಕಾಳನ್ನ ಹಾಕೊಂಡಿದ್ದಾರೆ. 500 ಗ್ರಾಂ ಆಗುವಷ್ಟು ಮೆಣಸನ್ನ ಬಳಸಿರೋದು, 50 ಗ್ರಾಂ ಆಗುವಷ್ಟು ಮೆಂತೆ ಕಾಳನ್ನ ಹಾಕಿದ್ದಾರೆ. ಇದನ್ನು ಕೂಡ ಸಣ್ಣ ಉರಿಯಲ್ಲಿ ಎಣ್ಣೆಯನ್ನ ಹಾಕದೆ ಹುರ್ಕೊಳ್ತಾ ಇದ್ದಾರೆ. ಹಾಗೆ ಮೆಂತೆ ಕಾಳನ್ನ ಹುರಿಯುವಾಗ ಎಷ್ಟು ಸಣ್ಣ ಬೆಂಕಿಯಲ್ಲಿ ನೀವು ಹುರಿತೀರಾ ಅಷ್ಟು ಚೆನ್ನಾಗಿ ಆಗ್ತದೆ. ಹಾಗೆ ಇದು ಸರಿಯಾಗಿ ಬಣ್ಣ ಚೇಂಜ್ ಆಗಬೇಕು, ಅಂದ್ರೆ ಸ್ವಲ್ಪ ಕಪ್ಪಾಗುವ ತನಕ ಹುರ್ಕೊಳ್ಬೇಕು. ಮೆಂತೆ ಕಲರ್ ಕೂಡ ಆಲ್ರೆಡಿ ಡಾರ್ಕ್ ಆಗಿರೋದ್ರಿಂದ ಸಣ್ಣ ಉರಿಯಲ್ಲಿಯೇ ಚೆನ್ನಾಗಿ ಕಪ್ಪಾಗುವ ತನಕ ಹುರಿದು ತೆಗೆದಿಟ್ಟಿದ್ದಾರೆ. ಈಗ ಅದೇ ಬಾಣಲೆಯಲ್ಲಿ ಜೀರಿಗೆಯನ್ನ ಹಾಕ್ತಾ ಇದ್ದಾರೆ. 50 ಗ್ರಾಂ ಮೆಂತೆಯನ್ನ ಹಾಕಿದ್ದು, ಅದಕ್ಕೆ 100 ಗ್ರಾಂ ಆಗುವಷ್ಟು ಜೀರಿಗೆಯನ್ನ ಹಾಕೊಂಡಿದ್ದಾರೆ. ನಾನೆಲ್ಲವನ್ನು ಕೂಡ ಇಲ್ಲಿ ಗ್ರಾಮ್ ಲೆಕ್ಕದಲ್ಲೇ ಹೇಳ್ತಾ ಇದ್ದೇನೆ. ಈಗಾಗಲೇ ಕಪ್ಪಳತೆಯಲ್ಲಿ ಮಾಡುವಂತಹ ಇನ್ನೊಂದು ವಿಧಾನದ ಸಾರಿನ ಪುಡಿಯನ್ನ ನಾನು ಶೇರ್ ಮಾಡಿದ್ದೇನೆ. ತುಂಬಾ ಜನ ಇಷ್ಟಪಟ್ಟು ನೋಡಿದ್ದೀರಾ. ಆ ರೆಸಿಪಿಯನ್ನ ಟ್ರೈ ಮಾಡಿದ್ರೆ ಇನ್ನೊಮ್ಮೆ ಈ ರೆಸಿಪಿಯನ್ನು ಕೂಡ ಟ್ರೈ ಮಾಡಿ ನೋಡಿ. ಇದು ಕೂಡ ತುಂಬಾನೇ ಚೆನ್ನಾಗಿ ಬರ್ತದೆ. ಎರಡು ಕೂಡ ಡಿಫ್ರೆಂಟ್ ಆದ ಸಾರಿನ ಪುಡಿ ಇದು. ನಿಮಗೆ ಯಾವ್ದು ಇಷ್ಟ ಆಗ್ತದೆ ಅಂತ ಮಾಡಿ ನೋಡಿ, ಕಮೆಂಟ್ ಅಲ್ಲಿ ತಿಳಿಸೋದನ್ನ ಮರಿಬೇಡಿ. ಇಲ್ಲಿ ಜೀರಿಗೆಯನ್ನು ಕೂಡ ಹುರ್ಕೊಳ್ತಾ ಇದ್ದಾರೆ. ಇದಕ್ಕೂ ಕೂಡ ಎಣ್ಣೆಯನ್ನ ಹಾಕೊಂಡಿಲ್ಲ. ಚೆನ್ನಾಗಿ ಚಟಪಟ ಅನ್ನುವ ತನಕ, ಪರಿಮಳ ಬರುವ ತನಕ ಸಣ್ಣ ಉರಿಯಲ್ಲಿ ಜೀರಿಗೆಯನ್ನ ಹುರ್ಕೊಳ್ತಾ ಇದ್ದಾರೆ. ಹಾಗೆ ಇದರ ಜೊತೆಗೆ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಕೂಡ ಹಾಕಿದ್ದಾರೆ. ಸ್ವಲ್ಪ ಹುರಿದಾದ ನಂತರ ಕರಿಬೇವಿನ ಸೊಪ್ಪನ್ನ ಹಾಕಿ ಚೆನ್ನಾಗಿ ಹುರಿತಾ ಇದ್ದಾರೆ. ಈ ರೀತಿ ಕರಿಬೇವಿನ ಸೊಪ್ಪನ್ನ ಎಲ್ಲದರ ಜೊತೆನೂ ಅವರು ಸೇರಿಸ್ಕೊಂಡಿದ್ದಾರೆ. ಮೆಂತ್ಯ ಜೊತೆ ಮಾತ್ರ ಸೇರಿಸೋದು ಬೇಡ ಅಂತ ಹೇಳಿದ್ದಾರೆ. ಚೆನ್ನಾಗಿ ಜೀರಿಗೆ ಕೂಡ ಹುರಿದಾಗಿದೆ. ಹಾಗೆ ಕರಿಬೇವಿನ ಸೊಪ್ಪೆಲ್ಲ ಗರಿ ಗರಿ ಆಗಿದೆ. ಈಗ ಅದನ್ನ ತೆಗೆದು ಪಕ್ಕಕ್ಕೆ ಇಟ್ಟು ಧನಿಯಾ ಬೀಜ ಅಥವಾ ಕೊತ್ತಂಬರಿ ಬೀಜವನ್ನ ಹಾಕ್ತಾ ಇದ್ದಾರೆ. ಇಲ್ಲಿ 200 ಗ್ರಾಂ ಆಗುವಷ್ಟು ಧನಿಯಾ ಬೀಜವನ್ನ ಹಾಕಿದ್ದಾರೆ. ಮೆಂತೆಯ ಡಬಲ್ ಜೀರಿಗೆ, ಜೀರಿಗೆಯ ಡಬಲ್ ಧನಿಯಾ ಬೀಜವನ್ನ ಹಾಕ್ಬೇಕಂತೆ. ಅವರು ಮಾಡುವ ಅಳತೆಯನ್ನ ಹೇಳಿದ್ದಾರೆ. ಇದೊಂದು ಸೀಕ್ರೆಟ್ ರೆಸಿಪಿ ಅಂತಾನೆ ಹೇಳ್ಬೋದು. ಎಲ್ಲರೂ ಕೂಡ ಇದನ್ನ ಹೇಳೋದಿಲ್ಲ. ಖಂಡಿತ ನೀವು ರೆಸಿಪಿಯನ್ನ ಟ್ರೈ ಮಾಡಿ ನೋಡಿ. ಚೆನ್ನಾಗಿ ಇದನ್ನ ಪರಿಮಳ ಬರುವ ತನಕ ಹುರ್ಕೊಳ್ಬೇಕು. ಇದಕ್ಕೂ ಕೂಡ ಎಣ್ಣೆಯನ್ನ ಇವರು ಬಳಸೋದಿಲ್ಲ ಅಂತೆ. ನಾನು ಈಗಾಗಲೇ ಹಿಂದೊಮ್ಮೆ ತೋರಿಸಿದ್ದು ಮಾಡುವ ಸಾರಿನ ಪುಡಿ ತುಂಬಾನೇ ಡಿಫ್ರೆಂಟ್ ಆಗಿತ್ತು. ಇದು ಇನ್ನು ಕೂಡ ಬೇರೆ ರೀತಿಯಲ್ಲಿಯೇ ಇದೆ. ಎಲ್ಲದೂ ಕೂಡ ಹುರಿದಾಗಿದ್ದನ್ನ ತಣ್ಣಗಾಗ್ಲಿಕ್ಕೆ ಬಿಟ್ಟಿದ್ದಾರೆ. ನಾನು ಮುಂಚೆ ಮಾಡಿದ ಸಾರಿನ ಪುಡಿಗೆ ಸ್ವಲ್ಪ ಸಾಸಿವೆನೆಲ್ಲ ಹಾಕಿದ್ದಾರೆ. ಈ ಸಾರಿನ ಪುಡಿಗೆ ಇವರು ಸಾಸಿವೆಯನ್ನ ಬಳಸ್ತಾ ಇಲ್ಲ. ಹಾಗೆ ಮಾಡುವ ವಿಧಾನ ಕೂಡ ಚೇಂಜ್, ಪ್ರಮಾಣವು ಕೂಡ ಬದಲು. ಎಲ್ಲವನ್ನ ಮಿಕ್ಸಿ ಜಾರಲ್ಲಿ ಹಾಕಿ ನುಣ್ಣಗೆ ಪೌಡ್ರನ್ನ ಮಾಡ್ಕೊಂಡಿದ್ದಾರೆ. ನನಗೆ ಅವರು ಸಾರನ್ನ ಮಾಡುವಾಗ ರೆಕಾರ್ಡ್ ಮಾಡಲಿಕ್ಕೆ ಆಗಲಿಲ್ಲ. ಹಾಗಾಗಿ ನಾನು ಮನೆಯಲ್ಲಿ ನಾನೇ ವಿಡಿಯೋವನ್ನ ರೆಕಾರ್ಡ್ ಮಾಡಿ ಸಾರನ್ನ ಮಾಡುವ ವಿಧಾನವನ್ನ ತೋರಿಸ್ತಾ ಇದ್ದೇನೆ. ನಾನಿಲ್ಲಿ 1/4 ಕಪ್ಗಿಂತ ಸ್ವಲ್ಪ ಜಾಸ್ತಿ, ಒಂದು 4-5 ಟೇಬಲ್ ಚಮಚ ಆಗುವಷ್ಟು ತೊಗರಿಬೇಳೆಯನ್ನ ತಗೊಂಡಿದ್ದೇನೆ. ಚೆನ್ನಾಗಿ ತೊಳೆದು ಕುಕ್ಕರಲ್ಲಿ ಹಾಕಿ ಸ್ವಲ್ಪ ಎಣ್ಣೆಯನ್ನು ಹಾಕೊಂಡು ಇದನ್ನ ಮೆತ್ತಗೆ ಬೇಯಿಸ್ಕೊಳ್ತೇನೆ. 1.5ರಿಂದ 1/4 ಲೀಟರ್ ಆಗುವಷ್ಟು ನಾನು ಸಾರನ್ನ ಮಾಡ್ತಾ ಇದ್ದೇನೆ. ಹಾಗಾಗಿ ಇಷ್ಟು ಬೇಳೆಯನ್ನ ಬೆಳೆಸಿದ್ದೇನೆ. 7-8 10 ಜನರಿಗೆ ಆಗುವಷ್ಟು ಸಾರು ಆಗ್ತದೆ ಇಷ್ಟು ಬೇಳೆಯನ್ನ ಬಳಸ್ಕೊಂಡ್ರೆ. 1/2 ಲೀಟರ್ ಆಗುವಷ್ಟು ನೀರನ್ನ ಕಾಯಲಿಕ್ಕೆ ಇಟ್ಟಿದ್ದೇನೆ. ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಗೆ ಅರಿಶಿಣವನ್ನ ಹಾಕೊಳ್ತಾ ಇದ್ದೇನೆ. 1 ಟೀ ಚಮಚ ಆಗುವಷ್ಟು ಬೆಲ್ಲ, 2 ಚಿಕ್ಕ ತುಂಡಾಗುವಷ್ಟು ಬೆಲ್ಲವನ್ನ ಬಳಸ್ತಾ ಇದ್ದೇನೆ. ನಮ್ಮ ಕುಂದಾಪುರ ಕಡೆ ಹಾಗೆ ಉಡುಪಿ ಕಡೆ ಮಾಡುವಂತಹ ಸಾರಿಗೆ ಬೆಲ್ಲವನ್ನ ಬಳಸ್ತೇವೆ. ಉಡುಪಿ ಕಡೆ ಇನ್ನೂ ಸ್ವಲ್ಪ ಜಾಸ್ತಿ ಬೆಲ್ಲವನ್ನ ಹಾಕ್ತಾರೆ. ಹಾಗೆ 2 ಮಧ್ಯಮ ಗಾತ್ರದ ಟೊಮೆಟೊವನ್ನ ಚಿಕ್ಕದಾಗಿ ಕಟ್ ಮಾಡಿ ಹಾಕೊಂಡಿದ್ದೇನೆ. ಟೊಮೆಟೊ ಎಲ್ಲ ಚೆನ್ನಾಗಿ ಬೇಯಬೇಕು. ಇಲ್ಲಿ ಬೇಳೆ ಕೂಡ ಚೆನ್ನಾಗಿ ಬೆಂದಿದೆ. ಅದನ್ನ ಈ ರೀತಿ ಚೆನ್ನಾಗಿ ಮಸ್ತು ತಗೊಳ್ತೇನೆ. ಹಾಗೆ ಕುಕ್ಕರಿಗೆ ಸ್ವಲ್ಪ ನೀರನ್ನ ಹಾಕಿ ಬೇಳೆ ಬೆಂದಿದ್ದನ್ನ ಟೊಮೆಟೊ ಬೆಂದ ನಂತರ ಸೇರಿಸ್ಕೊಂಡಿದ್ದೇನೆ.
ಹಾಗೆ ಇಂಗನ್ನ ಬಳಸ್ತಾ ಇದ್ದೇನೆ. ನಾನು ಯಾವುದೋ ಒಂದು ವಿಡಿಯೋದಲ್ಲಿ ಇಂಗನ್ನ ಬಳಸಿದಾಗ ತುಂಬ ಜನ ಕೇಳಿದ್ರು, ನೀವು ಯಾವ ಇಂಗನ್ನ ಬಳಸ್ತಾ ಇದ್ದೀರಾ ಅಂತ. ನಾನಿಲ್ಲಿ VIP ಅವರ ಮಡ್ಡಿ ಇಂಗನ್ನ ಬಳಸಿದ್ದೇನೆ. ಇದು ಸ್ಪಾನ್ಸರ್ ವಿಡಿಯೋ ಅಲ್ಲ. ನಾನು ಯಾವ ಇಂಗನ್ನ ಬಳಸ್ತಾ ಇದ್ದೇನೆ ಅದನ್ನ ಹೇಳಿರೋದಷ್ಟೇ. ನೀರನ್ನ ಹಾಕಿ ನೆನೆಸಿಟ್ಕೊಂಡಿದ್ದೇನೆ. ನಂತರ ಒಂದು 2ರಿಂದ 3 ಟೇಬಲ್ ಚಮಚ ಆಗುವಷ್ಟು ಹಸಿ ಕಾಯಿ ತುರಿಯನ್ನ ಹಾಕೊಂಡು ಸ್ವಲ್ಪ ನೀರನ್ನ ಹಾಕಿ ನುಣ್ಣಗೆ ರುಬ್ಕೊಂಡು ಕಾಯಿಯ ಹಾಲನ್ನ ತೆಕ್ಕೊಳ್ತಾ ಇದ್ದೇನೆ. ತುಂಬಾ ಕಾಯಿಯನ್ನ ಹಾಕುದು ಬೇಡ. ಸ್ವಲ್ಪ ಕಾಯಿಯನ್ನ ಹಾಕೊಂಡ್ರೆ ಸಾಕು. ಹಾಲನ್ನ ತೆಕ್ಕೊಳ್ಬೇಕು. ತುಂಬಾ ಕಾಯಿ ಹಾಲನ್ನ ಹಾಕಿದ್ರು ಕೂಡ ಸಾರಿನ ರುಚಿ ಹಾಳಾಗಿ ಹೋಗ್ತದೆ. ಕಾಯಿ ರುಚಿ ಅಂದ್ರೆ ತುಂಬಾ ಕಾಯಿ ಹಾಲನ್ನ ಬಳಸಿದ್ರೆ ಕಾಯಿ ಹಾಲು ದಪ್ಪ ಇರ್ತದಲ್ಲ, ಅದರ ರುಚಿಯೇ ಜಾಸ್ತಿ ಆಗ್ತದೆ. ನಮಗೆ ಇದು ಬೇಳೆ ಸಾರಾಗಿರೋದ್ರಿಂದ ಬೇಳೆಯ ಘಮನೆ ಚೆನ್ನಾಗಿ ಬರಬೇಕು. ನಂತರ ಹುಣಸೆ ಹಣ್ಣಿನ ರಸವನ್ನ ಹಾಕಿದ್ದೇನೆ. ಹಾಗೆ ಇಂಗನ್ನ ನೀರಿನಲ್ಲಿ ಕರಡಿರೋದನ್ನ ಹಾಕೊಂಡಿದ್ದೇನೆ. ರುಚಿಗೆ ಬೇಕಾಗುವಷ್ಟು ಉಪ್ಪನ್ನ ಹಾಕೊಳ್ತಾ ಇದ್ದೇನೆ. ಉಪ್ಪು, ಹುಳಿ, ಖಾರ ಎಲ್ಲ ನಿಮ್ಮ ಅಗತ್ಯಕ್ಕೆ ಅನುಗುಣವಾಗಿ ಹೆಚ್ಚು ಕಡಿಮೆ ಮಾಡ್ಕೊಳ್ಬಹುದು. ಕುದೀತಾ ಇದೆ. ಸಾರಿನ ಪುಡಿಯನ್ನ ಹಾಕೊಳ್ತಾ ಇದ್ದೇನೆ. ನಾನಿಲ್ಲಿ 2.5 ಟೇಬಲ್ ಚಮಚ ಆಗುವಷ್ಟು ಸಾರಿನ ಪುಡಿಯನ್ನ ಬಳಸ್ತಾ ಇದ್ದೇನೆ. ನಾನು ಲಾಸ್ಟಲ್ಲಿ ತೋರಿಸಿದಂತಹ ಸಾರಿನ ಪುಡಿಯ ಬಣ್ಣ ಸ್ವಲ್ಪ ಲೈಟಿನ ಬೆಳಕಿನಲ್ಲಿ ಆ ರೀತಿ ಕಾಣಿಸ್ತಾ ಇತ್ತು. ಇದು ಒರಿಜಿನಲ್ ಕಲರ್. ಇದೇ ಕಲರಿನಲ್ಲಿ ಸಾರಿನ ಪುಡಿ ಬರ್ತದೆ. ಮೆಣಸಿಗೆ ಎಣ್ಣೆಯನ್ನ ಹಾಕಿ ಹುರಿದಾಗ ಬಣ್ಣ ಚೆನ್ನಾಗಿ ಬರ್ತದೆ. ಚೆನ್ನಾಗಿ ಸಾರು ಕುದೀತಾ ಇದೆ. ಈಗ ಇದಕ್ಕೆ ಕಾಯಿಯ ಹಾಲನ್ನ ಹಾಕೊಳ್ತಾ ಇದ್ದೇನೆ. ಇನ್ನು ಕೂಡ ಸ್ವಲ್ಪ ಹೊತ್ತು ಸಾರನ್ನ ಚೆನ್ನಾಗಿ ಕುದಿಸ್ಕೊಳ್ಬೇಕು. ಸಾರಿಗೆ 1000 ಕುದಿಯಂತೆ. ಚೆನ್ನಾಗಿ ಕುದಿ ಬಂದ ನಂತರ ಕೆಳಗಿಳಿಸ್ಕೊಂಡಿದ್ದೇನೆ. ಈಗ ಇದಕ್ಕೊಂದು ತುಪ್ಪದಲ್ಲಿ ಒಗ್ಗರಣೆಯನ್ನ ಹಾಕೊಳ್ತಾ ಇದ್ದೇನೆ. 1 ಟೇಬಲ್ ಚಮಚ ಆಗುವಷ್ಟು ತುಪ್ಪವನ್ನು ಹಾಕೊಂಡು ಸ್ವಲ್ಪ ಸಾಸಿವೆನ ಹಾಕೊಳ್ತಾ ಇದ್ದೇನೆ. ಸಾಸಿವೆ ಎಲ್ಲ ಚಟಪಟ ಅಂದ ನಂತರ ಕರಿಬೇವಿನ ಸೊಪ್ಪು, ಒಣಮೆಣಸನ್ನ ಹಾಕಿ ಒಗ್ಗರಣೆಯನ್ನ ಮಾಡಿಕೊಂಡು ಮಾಡಿಟ್ಟಿರುವಂತಹ ಸಾರಿಗೆ ಹಾಕೊಳ್ತಾ ಇದ್ದೇನೆ. ರುಚಿ ರುಚಿಯಾದ ಘಮ ಘಮ ಪರಿಮಳದ ಟೊಮೆಟೊ ಸಾರು ರೆಡಿ ಆಗ್ತದೆ. ಇದನ್ನ ಊಟ ಮಾಡಿದ್ರೆ ತುಂಬಾ ಹೊತ್ತು ಕೈಯಲ್ಲಿ ಅದರ ಘಮ ಉಳಿಯೋದಂತೂ ಗ್ಯಾರಂಟಿ. ಕೊನೆಯಲ್ಲಿ ಇದಕ್ಕೆ 1 ಹಿಡಿ ಆಗುವಷ್ಟು ಕೊತ್ತಂಬರಿ ಸೊಪ್ಪನ್ನ ಹಾಕಿದ್ದೇನೆ. ಚೆನ್ನಾಗಿ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಮಿಕ್ಸ್ ಮಾಡಿಕೊಂಡು ಅನ್ನದ ಜೊತೆ ತುಪ್ಪವನ್ನ ಹಾಕಿ ಊಟ ಮಾಡ್ತಾ ಇದ್ರೆ ಕಳೆದು ಹೋಗ್ಬಿಡ್ತೀರಾ. ಖಂಡಿತ ಮನೆಯಲ್ಲಿ ಈ ಸಾರಿನ ಪುಡಿಯನ್ನ ಮಾಡಿಕೊಂಡು ನೀವು ಕೂಡ ಸಾರನ್ನ ಟ್ರೈ ಮಾಡಿ ನೋಡಿ. ಇಷ್ಟ ಆದ್ರೆ ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಅನಿಸಿಕೆನ ಕಮೆಂಟ್ ಅಲ್ಲಿ ತಿಳಿಸಿ. ಹಾಗೆ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೇನೆ. ಇದೇ ರೀತಿ ಇನ್ನೂ ಹೆಚ್ಚಿನ ರೆಸಿಪಿಗಳೊಂದಿಗೆ ಬರ್ತೇನೆ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೇನೆ. ಅಲ್ಲಿವರೆಗೂ ನಮಸ್ಕಾರ.